ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟು ಟಾಕೀಸ್. ಅಂದುಕೊಂಡಂತೆ ಹನುಮಂತ ಕಪ್ ಅನ್ನ ಗೆದ್ದಾಯ್ತು. ಆದ್ರೆ ನಿಜವಾಗ್ಲೂ ರಜತ್ ಅವರು 3ನೇ ಪ್ಲೇಸ್ಗೆ ಅರ್ಹತೆ ಇತ್ತ ಅವರಿಗೆ? ಮಂಜು ಅವರನ್ನ 5ನೇ ಪ್ಲೇಸ್ ಅಲ್ಲಿ ಕಳ್ಸಿದ್ದು ಎಷ್ಟು ಸರಿ? ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಅಂದುಕೊಂಡಂತೆ ಹನುಮಂತ ಅವರು ಕಪ್ ಅನ್ನ ಗೆದ್ದಾಯ್ತು. ಒಂದ್ ರೀತಿಲಿ ಹೇಳ್ಬೇಕು ಅಂತ ಅಂದ್ರೆ ಒನ್ ಸೈಡೆಡ್ ಆಗಿತ್ತು ಅಂದ್ರೂ ತಪ್ಪಾಗಲ್ಲ. ಯಾಕೆ ಅಂದ್ರೆ ಹನುಮಂತು ಬಂದಿದ್ದು 5 ಕೋಟಿ ಓಟ್ ಆದ್ರೆ ತ್ರಿವಿಕ್ರಮ್ ಬಂದಿದ್ದು 2 ಕೋಟಿ ಓಟು. ಸೊ ಅಲ್ಲಿಗೆ 3 ಕೋಟಿ ಡಿಫ್ರೆನ್ಸ್. ಅಂದ್ರೆ ಕ್ಲೀನ್ ಸ್ವೀಪ್ ಮಾಡಿದ್ರು ಹನುಮಂತ ಅಂತಾನೆ ಹೇಳ್ಬೋದು. ಹಂಗಾದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಅವರು ಓಟಿನ ಪ್ರಕಾರನೇ ಸೇವ್ ಮಾಡಿದ್ರ? ನನಗೆ 100% ಹೇಳ್ತೀನಿ ಅದು ಇಲ್ಲ ಅಂತ. ಭವ್ಯಾಗ್ ಬಂದಿದ್ ಓಟ್ ಎಷ್ಟು ಅಂತ ಹೇಳ್ತಾರೆ, ತ್ರಿವಿಕ್ರಮ್ ಓಟ್ ಎಷ್ಟು ಬಂತು ಅಂತಾನು ಹೇಳ್ತಾರೆ, ಹಾಗೂ ಹನುಮಂತಗೆ ಎಷ್ಟು ಓಟ್ ಬಂತು ಅಂತಾನು ಹೇಳ್ತಾರೆ. ಆದ್ರೆ ಮಂಜು, ರಜತ್ ಮತ್ತೆ ಮೋಕ್ಷಿತಾ ಅವ್ರಿಗೆ ಎಷ್ಟು ಓಟ್ ಬಂತು ಅಂತ ನನಗೆ ಎಲ್ಲೂ ಹೇಳ್ದಂಗ್ ಕಾಣಿಸ್ಲಿಲ್ಲ. ಪ್ರತಿಯೊಬ್ಬ ಆಡಿಯನ್ಸ್ಗೂ ಗೊತ್ತಿತ್ತು ರಜತ್ ಅವ್ರಿಗೆ ಅತ್ಯಂತ ಕಡಿಮೆ ಮತ ಬಂದಿದೆ ಅಂತ. ಈವನ್ ಭವ್ಯ ಅವ್ರಿಗಿಂತನೂ ಸಹ ಕಮ್ಮಿ ಮತ ಬಂದಿದ್ದು ರಜತ್ಗೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಆಗಿದ್ಮೇಲೆ ರಜತ್ ಅವ್ರನ್ನ 3ನೇ ಪ್ಲೇಸ್ ವರೆಗೆ ಇಟ್ಕೊಂಡಿದ್ದಾದ್ರು ಯಾಕೆ ಬಿಗ್ ಬಾಸ್ ಅವರು? ಕಾರಣ ಸಿಂಪಲ್. ರಜತ್ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಕಲರ್ಸ್ ಕನ್ನಡದವರು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ. ನೀವೇ ಬೇಕಾದ್ರೆ ನೋಡಿ, ಇನ್ ಮುಂದೆ ಬರುವಂತಹ ಕಲರ್ಸ್ ಕನ್ನಡದವರ ಶೋಗಳಿರ್ಬೋದು, ಯಾವ್ಯಾವ್ದಾದ್ರು ರಿಯಾಲಿಟಿ ಶೋಗಳಿರ್ಬೋದು, ಇದ್ರಲ್ಲೆಲ್ಲರೂ ಸಹ ರಜತ್ ಅವರು ಬಂದೇ ಬರ್ತಾರೆ. ಅವರೊಂದು ಸೆಟ್ ಆಫ್ ಕಂಟೆಸ್ಟೆಂಟ್ಸ್ ಗಳನ್ನ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನೆಕ್ಸ್ಟ್ ಶೋಗಳಿಗೆಲ್ಲ ಅವ್ರು ಬೇಕು ಅಂತ. ಎಕ್ಸಾಂಪಲ್ ಈಗ ಬಾಯ್ಸ್ ವರ್ಸಸ್ ಅಂತ ಗರ್ಲ್ಸ್ ಬರುತ್ತಲ್ಲ, ಅದ್ರಲ್ಲಿ ನೋಡಿಬೇಕಾದ್ರೆ ಯಾರ್ಯಾರೆಲ್ಲ ವಾಪಸ್ ಬರ್ತಾರೆ ಅಲ್ಲಿಗೆ ಅಂತ. ಇನ್ನು ಮಂಜು ಅವ್ರು ಬಂದಿದ್ದು 5ನೇ ಪ್ಲೇಸ್ ಅಲ್ಲಿ ಹೊರಗಡೆ ಬರ್ತಾರೆ. ನಿಜವಾಗ್ಲೂ ಆ ವ್ಯಕ್ತಿ 5ನೇ ಪ್ಲೇಸ್ ಅಲ್ಲಿ ಬರೋದಕ್ಕೆ ಡಿಸರ್ವ್ ಇದ್ರ? ಮಂಜು ಎಂಟೈರ್ ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಪ್ಯಾಕೇಜ್ ಆಗಿದ್ರು. ಒಂದು ಎಕ್ಸ್ಟ್ರೀಮ್ ಆಗಿ ಎಲ್ಲಾ ರೀತಿಲೂ ಅವರ ಒಂದು ವಿಶ್ವರೂಪಗಳನ್ನ ತೋರಿಸ್ಬಿಟ್ಟಿದ್ರು ಅವರು. ಅವರಿಗೆ ನಿಜವಾಗ್ಲೂ 5th ಪ್ಲೇಸ್ ಬರೋ ಅರ್ಹತೆ ಇರಲಿಲ್ಲ ಅವರಿಗೆ. ಅಟ್ಲೀಸ್ಟ್ ಅವ್ರನ್ನ ಟಾಪ್ 3 ತರ್ತಾರೆ ಅಂತ ನಾನು ಸ್ವಲ್ಪ ಒಂದ್ ರೀತಿ ಗೆಸ್ ಮಾಡಿದ್ದೆ. ಬಟ್ ನನ್ಗೊಂದು ಡೌಟ್ ಇತ್ತು, ಇವ್ರನ್ನ ಗೆಲ್ಸೋದ್ ಕಷ್ಟ ಅಂತ ನನ್ಗೆ ಅನ್ಸಿತ್ತು. ನನಗೆ ಕಾರಣ ಇಷ್ಟೇ, ಮಂಜು ಗೆದ್ದ ಮೇಲೆ ಕಲರ್ಸ್ ಕನ್ನಡಕ್ಕೆ ಸಿಗೋದು ಕಷ್ಟ. ಅವ್ರು ಇವಾಗ ಬಂದು ಧಾರಾವಾಹಿ ಮಾಡ್ತಾರೆ ಅಂತ ಅಂದ್ರೆ ಎಲ್ಲ ನಾನು ನಂಬಲ್ಲ. ಯಾಕೆ ಅಂತ ಅಂದ್ರೆ ಅವ್ರು ಆಲ್ರೆಡಿ ಮೂವಿಲಿ ವಿಲನ್ ಪಾತ್ರದಲ್ಲಿ ಮಾಡಿ ಫೇಮಸ್ ಆಗಿದ್ದಾರೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ವಿನಃ ಅವರು ಧಾರಾವಾಹಿ ಬರೋಷ್ಟು ವಾಪಸ್ ಬರಲ್ಲ ಅವರು. ಸೊ ಹಾಗಾಗಿ ಮಂಜುವಿಗೆ ಏನೇ ಬೆನಿಫಿಟ್ ಮಾಡಿಕೊಟ್ರು ಕಲರ್ಸ್ ಕನ್ನಡದವರು, ಅದರಿಂದ ಉಪಯೋಗ ಕಲರ್ಸ್ ಕನ್ನಡ ಸಿಗಲ್ಲ ಅಲ್ಲಿ. ಹಾಗಾಗಿ ನನಗೆ ಅವ್ರನ್ನ ಗೆಲ್ಸೋದು ಡೌಟ್ ಅಂತಾನೆ ನನಗಿತ್ತು ಮೈಂಡ್ ಅಲ್ಲಿ. ಬಟ್ ಆದ್ರೆ ಟಾಪ್ 3 ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಲರ್ಸ್ ಅವರ ಈ ಪೊಲಿಟಿಕ್ಸ್ ಗೆ ಬಲಿಯಾದ್ರು ಮಂಜು ಅವರು ಅಂತಾನೆ ಹೇಳ್ಬೋದು ಬೇಕಾದ್ರೆ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿದ್ದೆ, ದಯವಿಟ್ಟು ಈ ಓಟು ಗೀಟು ಎಲ್ಲ ಹಾಕಕ್ ಹೋಗ್ಬೇಡಿ. ಇದು ಒಂದ್ ರೀತಿಲಿ ಬಿಸ್ನೆಸ್ ಅಷ್ಟೇ. ಅವರಿಗೆ ಬೆನಿಫಿಟ್ ಆಗುವಂತ ಕ್ಯಾಂಡಿಡೇಟ್ಸ್ ಗಳ ಮೇಲೆನೆ ಕಲರ್ಸ್ ಕನ್ನಡದವರು ಇನ್ವೆಸ್ಟ್ ಮಾಡೋದು. ಇವಾಗ ನೋಡಿ ಬೇಕಾರೆ ಹನುಮಂತು ಎಲ್ಲಾತಕ್ಕೂ ಬರ್ತಾರೆ, ಕಲರ್ಸ್ ಕನ್ನಡ ಕರೆಯೋ ಎಲ್ಲಾ ಪ್ರೋಗ್ರಾಮ್ಗೂ ಬರ್ತಾರೆ ಅವರು. ಸಿ ಆ ವ್ಯಕ್ತಿ ಗೆದ್ದಿರೋದ್ರಿಂದ ನನಗೇನ್ ಬೇಜಾರಿಲ್ಲ, ಏನು ಒಂದು ಅನ್ಯಾಯ ಇಲ್ಲ. ಯಾಕೆ ಅಂತ ಅಂದ್ರೆ ಬೇರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳಿಗೂ ಹೋದ್ರೆ ಅವನು ಹನುಮಂತ ತುಂಬಾ ಅಹೆಡ್ ಇದ್ದ. ಅವನು ಆಕ್ಚುಲಿ ಎಲ್ಲಾ ರೀತಿಲೂ ಅಹೆಡ್ ಇದ್ದ. ಅದ್ರಲ್ಲಿ ನನಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಅವ್ನ್ ಗೆಲ್ಲಿಸ್ಬಾರ್ದಿತ್ತು ಆ ತರ ಈ ತರ ಅಂತ ನಾನೇನು ಹೇಳಕ್ ಹೋಗಲ್ಲ. ಯಾಕೆ ಅಂತ ಅಂದ್ರೆ ಬೇರೆಯವ್ರುಗಳು ಏನಿದ್ರಲ್ಲ ಅವ್ರದ್ದು ಆ ಪೊಟೆನ್ಶಿಯಲ್ ಜಾಸ್ತಿ ಇರ್ಲಿಲ್ಲ ಆಕ್ಚುಲಿ. ಈ ಸೀಸನ್ ಅಲ್ಲಿ ನಿಜವಾಗ್ಲೂ ಒಂದು ಹೆಣ್ಮಗು ಗೆಲ್ಲೋದಿಕ್ಕೆ ತುಂಬಾ ಚಾನ್ಸ್ ಇತ್ತು. ಬಟ್ ಆ ತರ ಒಂದು ಪೊಟೆನ್ಶಿಯಲ್ ತೋರಿಸಿದವರು ಸಹ ಸಿಗ್ಲಿಲ್ಲ ಹೆಣ್ಮಕ್ಳಲ್ಲಿ. ಮೋಕ್ಷಿತ್ ಅವ್ರು ಇದ್ರು, ಅವ್ರಿಗೆ ನೀವೇ ಅಬ್ಸರ್ವ್ ಮಾಡಿದ್ರೆ ಮೋಕ್ಷಿತ್ ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಅಯ್ಯೋ ನಾನು ಇಲ್ಲಿವರೆಗೆ ನಾನು ಬಂದಿರೋದೇ ಹೆಚ್ಚು ಅನ್ನೋ ರೀತಿಲಿ ಇತ್ತು ಅವ್ರದ್ದು. ಅದ್ರಲ್ಲೂ ಒಂದು ಕಾನ್ವರ್ಸೇಷನ್ ಏನೋ ಮಾಡ್ತಾರೆ ಅವರು ಮತ್ತೆ ಮಂಜು ಅವರು. ಆ ಮಂಜು ಅವರ ಹಾಡುಗಳ ಬಗ್ಗೆ ಮಾತಾಡಿದಾಗ ಅವರು, ನಿಮ್ ಜೊತೆ ನಾನು ಏನಾದ್ರು ಇದ್ದಿದ್ರೆ ನಾನು ಹೊರಗಡೆ ಇರ್ತಿದ್ದೆ ಅಂತ ಹೇಳ್ತಾರೆ ಮೋಕ್ಷಿತ್ ಅವರು ಮಂಜುಗೆ. ನಿಜವಾಗ್ಲೂ ನಿಜವಾಗ್ಲೂ ಮೋಕ್ಷಿತ್ ಅವರೇ ಆ ತರ ಸ್ಟೇಟ್ಮೆಂಟ್ ಎಲ್ಲ ಈಗ ಬೇಕಾಗಿತ್ತಾ ಅಂತ ನನಗನ್ನಿಸ್ತಾ ಇತ್ತು. ಎಷ್ಟೋ ಜನಕ್ಕೆ ಬೇಜಾರಾಗಿದೆ, ತ್ರಿವಿಕ್ರಮ ಗೆಲ್ಬೇಕಿತ್ತು ಅಂತಾನೂ ಸಹ ತುಂಬಾ ಅಭಿಮಾನಿಗಳು ಅವ್ರಿಗೂ ಸಹ ಓಟ್ ಹಾಕಿದ್ದಾರೆ. ಬಟ್ ನನಗೆ ಪರ್ಸನಲ್ ಆಗಿ ಹೇಳ್ತೀನಲ್ಲ, ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಮನಸ್ಸು ಬಿಚ್ಚಿ ಆಟ ಆಡ್ಲಿಲ್ಲ. ಅವರು ತುಂಬಾ ಕ್ಯಾಲ್ಕುಲೇಷನ್ ಮಾಡೋರು, ತುಂಬಾ ಒಂದು ಕಾನ್ಶಿಯಸ್ ಇರೋರು. ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಇದ್ರ ಬಗ್ಗೆನೇ ಥಾಟ್ ಪ್ರೊಸೆಸ್ ಜಾಸ್ತಿ ಇತ್ತೆ ವಿನಃ ಆ ವ್ಯಕ್ತಿ ಎಂಜಾಯ್ ಮಾಡಿದ್ದೇ ಕಮ್ಮಿ. ಮಂಜು ಅವರು ಎಸ್ ಗೌತಮಿ ಜೊತೆ ಇದ್ದ ಕೆಲವೊಂದು ವಾರಗಳಲ್ಲಿ ಅವರು ಕುಗ್ಗಿದಂತೂ ನಿಜ. ಬಟ್ ಆದ್ರೂ ಸಹ ಅವ್ರು ಎಲ್ಲೇ ಇದ್ರು, ಗೌತಮಿ ಜೊತೆನೇ ಇರಲಿ ಬೇರೆ ಯಾವ್ದ್ರ ಜೊತೆಲೇ ಇದ್ರು ಸಹ ಮಂಜು ಅವರ ಸ್ಕ್ರೀನ್ ಸ್ಪೇಸ್ ಇದ್ದೇ ಇರ್ತಿತ್ತು. ಅದು ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ. ಸೊ ಹಾಗಾಗಿ ನನ್ಗೊಂದು ಎಲ್ಲೋ ಒಂದ್ ಕಡೆ ಹೋಪ್ ಇತ್ತು, ಅಟ್ಲೀಸ್ಟ್
ಥರ್ಡ್ ಪ್ಲೇಸ್ ಬರ್ತಾರೆ ಅಂತ. ಬಟ್ ಅದಾಗ್ಲಿಲ್ಲ. ರಜತ್ ಅವ್ರು ಡಿಸರ್ವ್ ಇದ್ದ ಅಂತ ಅಂದ್ರೆ ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತೀನಲ್ಲ, ಏನಂತ ಇರ್ಲಿಲ್ಲ ರೀ. ಅದೇನಕ್ಕೆ ಅವ್ರು ಅಷ್ಟೊಂದು ಕಲರ್ಸ್ ಅವ್ರು ಈ ತರ ಎಲ್ಲ ಒಂದು ಒಬ್ಬ ಕಂಟೆಸ್ಟೆಂಟ್ಗಳನ್ನ ತಗೊಬಂದು ಥರ್ಡ್ ಪ್ಲೇಸ್ ವರೆಗೆ ತಂದ್ಬಿಟ್ಟು ಈಗ ಅವ್ರನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡೋದು, ಇವೆಲ್ಲ ನಿಜವಾಗ್ಲೂ ಸರಿ ಇಲ್ಲ ಇದು. ಇಂತಹ ಒಂದು ಶೋ ಅಲ್ಲಿ ದಯವಿಟ್ಟು ಸುದೀಪ್ ಅವರು ಕಂಟಿನ್ಯೂ ಮಾಡಬಾರ್ದು ಅಂತ ನನ್ನ ಒಂದು ಬಯಕೆ. ಇಲ್ಲ ಕಲರ್ಸ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ಬೇಕು. ನಾವ್ ಯಾವ ಆಧಾರದ ಮೇಲೆ ಗೆಲ್ಲಿಸ್ತೀವಿ, ಬರೀ ವೋಟಿಂಗ್ ಮೇಲೆ ಗೆಲ್ಲಿಸ್ತೀರಾ, ಅದ್ ಎಷ್ಟೆಷ್ಟು ವೋಟ್ ಬಂದಿದೆ ಎಲ್ಲಾನು ಕ್ಲಿಯರ್ ಆಗಿ ಹೇಳ್ಬೇಕು. ಇಲ್ಲಿ ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಾನು ರಜತ್ ಕಂಡ್ರೆ ಆಗಲ್ಲ ಅಂತಲ್ಲ. ನಾನು ಆಕ್ಚುಲಿ ಇರೋ ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ಒಂದು ವೈಲ್ಡ್ ಕಾರ್ಡ್ ಆಗಿ ಬಂದ್ರು, ಅವ್ರಿಗೆ ಎಷ್ಟು ಕೊಟ್ಟಿದಂತ ಆ ಒಂದು ಫ್ರೀಡಮ್ ಇಂದ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು, ಚೆನ್ನಾಗಿ ಮಾತಾಡಿದ್ರು, ಅದೇ ತರ ಎಡುವುದ್ರು, ಅವೆಲ್ಲಾನು ನಾವು ನೋಡಿದೀವಿ ಆಯ್ತಾ. ಹಾಗಾದ್ರೆ ಇವ್ರಿಗೆ ಆ ಯಾವುದೇ ತರದ ಒಂದು ಸವಲತ್ತು ಇರ್ಲಿಲ್ಲ ಇವರಿಗೆ. ಮೊದಲನೇ ದಿನದಿಂದ ಬಂದವರಿಗೆ. ಫಸ್ಟ್ ಆಫ್ ಆಲ್ 50 ದಿನ ನೋಡ್ ಬಂದ್ಮೇಲೆ ಪ್ರತಿಯೊಬ್ಬರದು ವಿಡಿಯೋ ಎಪಿಸೋಡ್ ಎಲ್ಲಾರು ನೋಡ್ಕೊಂಡ್ ಬಂದಿರ್ತಾರೆ. ಅವ್ರು ಏನೇನ್ ಮಾತಾಡಿದಾರೆ ಎಲ್ಲಾರು ಗೊತ್ತಿರ್ತದೆ. ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಅದ್ರ ಜೊತೆಗೆ ಬಿಗ್ ಬಾಸ್ ಅವ್ರು ಅಷ್ಟೇ ಫ್ರೀ ಬಿಟ್ಟಿದ್ರು ರಜತ್ ಅವ್ರನ್ನೆಲ್ಲೂ ಕಟ್ಟಾಕಕ್ಕೆ ಹೋಗ್ಲಿಲ್ಲ. ಸೊ ಅದೆಲ್ಲ ಅಡ್ವಾಂಟೇಜ್ ಇತ್ತು ಅವರಿಗೆ. ಈ ಮೊದಲನೇ ದಿನ ಬಂದಿರೋರಿಗೆ ಎಲ್ಲಾ ರೀತಿಲೂ ಬಾಷ್ಟಗಳು ಬಿಗಿಯವರು ಸುದೀಪ್ ಅವರು, ಎಲ್ಲಾ ರೀತಿಲೂ ಕ್ಲಾಸ್ ತಗೊಳ್ಳೋರು ಅವರಿಗೆ. ಸೊ ಹಾಗಾಗಿ ನನಗೆ ರಜತ್‌ಗಿಂತ ಮಂಜು ಮತ್ತೆ ಮೋಕ್ಷಿತಾ ಅವರಿಬ್ರು ಅಪ್ಪರ್ ಹ್ಯಾಂಡ್ ಆಗಿದ್ರು. ಈವನ್ ಭವ್ಯ ಅವರು ಸಹ ರಜತ್‌ಗಿಂತ ಮೇಲೆ ಇದ್ದಿದ್ದು ಸಹ ವೋಟಿಂಗ್ ಎಲ್ಲ ನೋಡಿದಾಗ. ಆದ್ರೆ ಬಿಗ್ ಬಾಸ್ ಅವರ ಕೃಪೆಯಿಂದ ರಜತ್ ಅವರಿಗೆ ಇವತ್ತು 3ನೇ ಪ್ಲೇಸ್ ಸಿಕ್ಕಿದ್ದು ಒಂದ್ ರೀತಿಲಿ ನ್ಯಾಯ ಅಲ್ಲ ಅಂತ ನನ್ಗನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ಹೇಳಿ. ಇನ್ನು ನಾಳೆ ಒಂದು ವಿಡಿಯೋ ಮಾಡ್ತೀನಿ. ಅದು ಕನ್ಸಾಲಿಡೇಟ್ ಆಗಿ ಈ ಬಿಗ್ ಬಾಸ್ ಯಾವ ತರ ನಡೀತು, ಎಲ್ಲೆಲ್ಲಿ ತಪ್ಪಾಯ್ತು, ಎಡವಟ್ಟಾಯ್ತು, ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡ್ತೀನಿ. ಆಮೇಲಿಂದ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಸಹ ಪ್ಲಾನ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನಾನು ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ದಯವಿಟ್ಟು ಈಗ ನನ್ನ ಓಲ್ ಬಿಗ್ ಬಾಸ್ ಸೀರೀಸ್ ನೀವು ನೋಡಿದಿರಾ. ನಾನು ಆನೆಸ್ಟ್ ಆಗಿ ರಿವ್ಯೂ ಮಾಡಿದ್ದೀನಿ. ನಾನು ಎಲ್ಲೂ ಸಹ ಯಾರಿಗೂ ಬಯಸ್ ಮಾಡಬೇಕು ಅನ್ನೋ ಒಂದು ಯಾವುದೇ ಒಂದು ಇಂಟೆನ್ಷನ್ ಇರಲಿಲ್ಲ ನನಗೆ. ನನಗೆ ಅನ್ಸಿದ್ದನ್ನ ನಾನು ಮುಕ್ತವಾಗಿ ನಾನು ಮಾತಾಡಿದ್ದೀನಿ. ಪ್ರತಿಯೊಂದು ತಾವು ಎಲ್ಲೆಲ್ಲಿ ಧ್ವನಿ ಎತ್ತಬೇಕು ಅಲ್ಲೆಲ್ಲ ಮಾತಾಡಿದ್ದೀನಿ. ಯಾರು ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ಅಲ್ಲಿ ತಪ್ಪು ಮಾಡಿದ್ದಾರೆ ಅಂತಾನೆ ಹೇಳಿದ್ದೀನಿ. ನಾನು ಯಾರೊಬ್ಬರ ಹತ್ರನೂ ಸಹ ದುಡ್ಡು ತಗೊಂಡಿರ್ಲಿಲ್ಲ. ನಾನು ಯಾರಿಗೂ ಸಹ ಪ್ರಮೋಷನ್ ಮಾಡ್ತಿರ್ಲಿಲ್ಲ. ನನ್ಗೆ ಅದರ ಅವಶ್ಯಕತೆನೂ ಇಲ್ಲ ಆಕ್ಚುಲಿ. ಬಿಗ್ ಬಾಸ್ ಅನ್ನ ನಾನು ಒಂದು ಫಸ್ಟ್ ಸ್ಟೆಪ್ ಆಗಿ ತಗೊಂಡೆ ಅಷ್ಟೇ. ಯಾಕೆ ಅಂತ ಅಂದ್ರೆ ನೋಡೋಣ ಯಾವ ತರ ನನ್ನನ್ನು ಜನ ಸ್ವೀಕರಿಸ್ತಾರೆ ಅಂತ. ನನಗೆ ಸಿಕ್ಕಂತ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು, ಎಲ್ಲರೂ ಸಹ ಮುಕ್ತವಾಗಿ ಕಾಮೆಂಟ್ ಮಾಡಿದ್ದಾರೆ. ತುಂಬಾ ಜನ ನನ್ನ ರಿವ್ಯೂಸ್ ಅನ್ನ ಇಷ್ಟಪಟ್ಟೆ ಕಮೆಂಟ್ ಮಾಡಿದ್ದಾರೆ. ಎಲ್ಲೋ ಒಂದಿಬ್ರುಗಳಿಗೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಕೆಲವೊಂದು ಎಪಿಸೋಡ್ಗಳಲ್ಲಿ. ಬಟ್ ಅವರಿಗೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆ ಅಂದ್ರೆ ಅವರ ಒಬ್ಬ ಫೇವರೇಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿದಾಗ ಅವರಿಗೆ ಬೇಜಾರಾಗೋದು ಸಹಜ. ಯಾಕೆ ಅಂತಂದ್ರೆ ಈ ಬಿಗ್ ಬಾಸ್ ಪ್ರೋಗ್ರಾಮೇ ಹಾಗೆ, ಆ ಡಿಸೈನ್ ಮಾಡಿರೋದೇ ಹಾಗೆ. ನಿಮ್ಮ ಒಬ್ಬ ಫೇವರೇಟ್ ಕಂಟೆಸ್ಟೆಂಟ್ ಬಗ್ಗೆ ಯಾರಾದ್ರೂ ನೆಗೆಟಿವ್ ಆಗಿ ನಾನ್ ಮಾತಾಡೋದಲ್ಲ, ಆ ಮನೆಯಲ್ಲೇ ಬೇರೆಯವ್ರು ಏನಾದ್ರು ನೆಗೆಟಿವ್ ಆಗಿ ಮಾತಾಡಿದ್ರೆ ನಿಮ್ಗೆ ಆ ವ್ಯಕ್ತಿ ಇಷ್ಟ ಆಗಲ್ಲ. ಅದೇ ತರ ಒಂದು ಆ ಮೆಂಟಲಿ ಡಿಸ್ಟರ್ಬ್ ಮಾಡುತ್ತೆ ಈ ಗೇಮ್ ಇದು. ಸೊ ಹಾಗಾಗಿ ಅದನ್ನ ನನಗೆ ಅರ್ಥ ಆಗಿರೋದ್ರಿಂದ ನೀವು ಬೈದ್ರೂ ಸಹ ಅದನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೆ. ಸೊ ಅದ್ರ ಬಗ್ಗೆ ನನ್ಗೆ ಯಾವುದೇ ಬೇಸರ ಇಲ್ಲ. ಬಟ್ ನಾನು ಎಷ್ಟು ಸಾಧ್ಯನೋ ಅಷ್ಟು ಆನೆಸ್ಟ್ ಆಗಿನೇ ಮಾತಾಡಿದ್ದೀನಿ. ನಿಮ್ಗೆ ಅದರಿಂದ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಬಿಗ್ ಬಾಸ್ ಮುಗ್ದಿದೆ. ಈಗ ನಾನು ಮತ್ತೆ ಯಾವ್ಯಾವ ಟಾಪಿಕ್ಗಳ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ನಾಳೆ ನನ್ನ ಒಂದು ಕೊನೆಯ ಬಿಗ್ ಬಾಸ್ ನ ವಿಡಿಯೋ ಬರುತ್ತೆ. ಅಂದ್ರೆ ಈ ಸೀಸನ್ ಇಂದ ಕೊನೆಯ ವಿಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನಾನು ಮತ್ತೆ ಮುಂದಿನ ಪ್ಲಾನ್ ಏನು ಅಂತ ಅದ್ರಲ್ಲಿ ನಾನು ಎಲ್ಲಾ ವಿಷಯನೂ ತಿಳಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.